ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿರೋದು ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ. ಸೊ ನಾನು ಇವತ್ತು ಇಲ್ಲಿಂದ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಅಂದರೆ ಕೇರಳದಲ್ಲಿರುವಂಥ ವರ್ಕಳ ಪ್ಲೇಸ್ಗೆ. ಸೊ 3 ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬಜೆಟಲ್ಲಿ ಹೋಗ್ತಾ ಇರೋದು. ಸೊ ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲೆಲ್ಲಿ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಪ್ರತಿಯೊಂದನ್ನು ನಾನು ಇವಾಗ ತೋರಿಸ್ತೀನಿ. ನಾನಿವತ್ತು ಕೆಂಗೇರಿಯಿಂದ ಡೈರೆಕ್ಟ್ ತ್ರಿವಂಡ್ರಮ್ಗೆ ಹೋಗ್ತಾ ಇರೋದು. ಸೊ ನಾಳೆ ಬೆಳಿಗ್ಗೆ, ಇವಾಗ ಟೈಮ್ ಬಂದುಬಿಟ್ಟು 2:45, ನಾಳೆ ಬೆಳಿಗ್ಗೆ ನಾವು 9:15 ತ್ರಿವಂಡ್ರಮ್ನ ರೀಚ್ ಆಗ್ತೀವಿ. ಸೊ ತ್ರಿವಂಡ್ರಮ್ಗೆ ಹೋಗಿ ಎಲ್ಲಿಗೆ ಹೋಗ್ತೀವಿ, ಆಮೇಲೆ ನಾವು ವರ್ಕಳಗೆ ಹೋಗೋದು. ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ನಾವು ಹೋಗ್ತಾ ಇರೋದು ಜನರಲ್ ಬೋಗಿಲಿ. ಬಿಕಾಸ್ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ವಿ, ಬಟ್ ಕ್ಯಾನ್ಸಲ್ ಆಗೋಯಿತು, ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಸೊ ನಾರ್ಮಲ್ ಒಬ್ಬರಿಗೆ ಬಂದುಬಿಟ್ಟು 255 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ತ್ರಿವಂಡ್ರಮ್ಗೆ, ಇಲ್ಲಿಂದ ಕೆಂಗೇರಿಯಿಂದ. ಸೊ ಲೆಕ್ಕ ಮಾಡ್ಕೊಂಡು ಹೋಗಿ 255 ರುಪೀಸ್ ಫ್ರಮ್ ಕೆಂಗೇರಿ ಟು ತ್ರಿವಂಡ್ರಮ್. ಸೊ ಅಲ್ಲಿಂದ ನಾವು ವಾರ್ಕಳಗೆ ಹೋಗಬೇಕು. ಸೊ ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ಬಜೆಟ್ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ತಪ್ಪದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಬನ್ನಿ ಹೋಗೋಣ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಎಷ್ಟೊಂದು ದಿವಸ ಆದಮೇಲೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ನನಗೆ. ಅಂದರೆ ಹೋಗಿದ್ದೀನಿ, ಬಟ್ ಸ್ಟಿಲ್ ಒಂಥರ ಇದು ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇರೋದು. ಸೊ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ಕೆಂಗೇರಿ ರೈಲ್ವೆ ಸ್ಟೇಷನ್ ನೋಡಿ, ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್. ಇನ್ನು 15 ಮಿನಿಟ್ಸ್ ಇದೆ ನಮ್ಮ ಟ್ರೈನ್ ಬರೋದಕ್ಕೆ. ಇಲ್ಲಿ ಜನ ಕಡಿಮೆನೇ ಇದ್ದಾರೆ, ಬಟ್ ಸ್ಟಿಲ್ ನೋಡೋಣ ಯಾವ ಥರ ಇದೆ. ಫಸ್ಟ್ ಟೈಮ್ ಬುಕ್ ಮಾಡಿದೆ ಈ ಥರ ನಾರ್ಮಲ್ ಜನರಲಲ್ಲಿ ಇಷ್ಟು ದೂರ ಹೋಗ್ತಾ ಇರೋದು. ಸೊ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಸೀಟ್ ಸಿಗುತ್ತೋ ಅಲ್ವೋ ನೋಡೋಣ. ಫೈನಲಿ ಸೀಟ್ ಸಿಕ್ತು. ಆರಾಮಾಗಿ ಫೈನಲಿ ಸೀಟ್ ಸಿಕ್ತು, ಹತ್ಕೊಂಡ್ವಿ. ಫುಲ್ ಖಾಲಿ ಇದೆ, ಪರವಾಗಿಲ್ಲ, ಮುಂದೆ ನೋಡಬೇಕು. ಕೊತ್ತಿರಿ ಹಾಕಿದ್ದೀವಿ, ಇವಾಗ ಆನಿಯನ್ ಹಾಕ್ತೀವಿ. ಎಕ್ಸ್ಪ್ರೆಸ್ ಇವಾಗ ಬ್ಲ್ಯಾಕ್ ಕಾಫಿಗೆ ಮಾಡ್ಕೊಂಡಿದ್ದೀವಿ ನಾವೇ ಮನೆಯಿಂದ. ನಮ್ಮದು ಕಾಫಿ ಸಿರಿ. ಇವಾಗ ಜನರಲ್ ಕೋಚಿಂದ ನಾವಿವಾಗ AC ಕೋಚಿಗೆ ಬಂದ್ವಿ. ಲಿಟ್ರಲಿ ನಮ್ಗೆ ಅಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ತುಂಬ ಸೊಂಟ ನೋವು ಬರ್ತಿತ್ತು, ತುಂಬ ನಿದ್ದೆ ಬರ್ತಿತ್ತು. ಆ್ಯಂಡ್ ಹೇಗೋ ಸ್ವಲ್ಪ ಎಮರ್ಜೆನ್ಸಿ ರೀಸನ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಎಮರ್ಜೆನ್ಸಿ ರೀಸನಿಂದ ಸೀಟ್ ತೊಗೊಂಡ್ವಿ. ಸೊ ಇಬ್ರಿಗೂ ಸ್ವೀಟ್ ಸಿಕ್ತು. ಇದ್ರ ಮೇಲೆ ಒಂದು 550 ಏನೋ ಪೇ ಮಾಡಿದ್ವಿ ಅಷ್ಟೇ. ಚೆನ್ನಾಗಿ ನಿದ್ದೆ ಮಾಡಿದ್ವಿ ನೈಟೆಲ್ಲ. ಫುಲ್ಲು ಸುಸ್ತು, ಟಯರ್ಡ್ ಏನೂ ಇರಲಿಲ್ಲ. ಫುಲ್ ಸಮಾಧಾನ ಆಯಿತು. ಆ್ಯಂಡ್ ಅಲ್ಲಿಂದ ಬೆಳಿಗ್ಗೆ 9 o'clock ಅಷ್ಟರಲ್ಲೇ ನಾವು ಆಲ್ರೆಡಿ ತ್ರಿವಂಡ್ರಮಿಗೆ ಬಂದು ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಅಲ್ಲೇ ಒಳಗಡೆ ಟ್ರೈನಲ್ಲೇ ಸ್ವಲ್ಪ ಕಾಫಿ ಕುಟ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೆಳಗಡೆ ಇಳ್ಕೊಂಡ್ವಿ ಟ್ರೈನಿಂದ. ಇವಾಗ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಕೇರಳದಲ್ಲಿ ನಮಗೆ ಓಲಾ ಎಲ್ಲ ಸಿಗುತ್ತೆ, ಅಂದರೆ ಓಲಾ ಆ್ಯಪ್ ಎಲ್ಲ ವರ್ಕ್ ಇದೆ. ಸೊ ಅವೈಲೇಬಲ್ ಇದೆ, ಆರಾಮಾಗಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡೆಲ್ಲ ಓಡಾಡ್ಬೋದು. ಸೊ ಅದಕ್ಕೆ ನಾವು ಇವಾಗ ರೈಲ್ವೆ ಸ್ಟೇಷನಿಂದ ಶ್ರೀ ಅನಂತ ಪದ್ಮನಾಭ ಟೆಂಪಲ್ಲಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 147 ಏನೋ ಆಯಿತು. ಬಟ್ ನಾರ್ಮಲಾಗಿ ನೀವು ಆಟೋ ಕೇಳಿದ್ರೆ 200 ರುಪೀಸ್ ತೊಗೊಳ್ತಾರೆ. ಸೊ ನೀವು ಈ ಥರ ಬುಕ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಒಂದು 50 ರುಪೀಸ್ನ ನೀವು ಸೇವ್ ಮಾಡ್ಬೋದು. ಸೊ ಇವಾಗ ಅಲ್ಲಿ ಹೋಗಿ ನೋಡಬೇಕು ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಏನು ಪ್ರತಿಯೊಂದನ್ನು ನೋಡಿ ಅಲ್ಲಿಂದ ನಾವು ವಾರ್ಕಳಗೆ ಹೋಗಬೇಕು. ಸೊ ಎಲ್ಲನೂ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ, ಹಾಗೆ ನೋಡ್ಕೊಂಡು ಹೋಗಿ. ಟ್ರೈನ್ ಟಿಕೆಟ್ ಎಷ್ಟಾಯಿತು ಆ್ಯಂಡ್ ಆಟೋದು 147 ರುಪೀಸ್. ಸೊ ಪ್ರತಿಯೊಂದು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ನಮಗೆ ಖರ್ಚಾಯಿತು ಟ್ರಿಪ್ಗೆ ಅಂತ ಹೇಳಿ. एक दिन चल रही चाहिए ना, एक दिन 1200 है.
ಟೆಂಪಲ್ ರೀಚ್ ಆದ್ವಿ. ಅಲ್ಲಿಂದ ಬಂದು ನಾವು ಇಲ್ಲಿ 100 ರುಪೀಸ್ಗೆ ಫ್ರೆಶ್ ಅಪ್ಗೆ ರೂಮ್ ಕೊಡ್ತಾರೆ. ಪರ್ ಹೆಡ್ 100 ರುಪೀಸ್ ತೊಗೊಂಡ್ರು. ಸೊ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಬಂದ್ವಿ. ಆ್ಯಂಡ್ ಫೈನಲಿ ರೆಡಿಯಾಗಿ ಬಂದ್ವಿ. ಒಳಗಡೆ ಅಲೋ ಇಲ್ಲ ಫೋನೆಲ್ಲ. ಸೊ ಅದಕ್ಕೋಸ್ಕರ ನಾವು ಆಚೆಗಡೆನೇ ಕ್ಲಾಕ್ ರೂಮಲ್ಲಿ ಎಲ್ಲ ಬ್ಯಾಗ್ನೆಲ್ಲ ಇಟ್ಬಿಟ್ಟು ಟೆಂಪಲ್ಗೆ ಹೋಗಿ ಬಂದು ಇವಾಗ ಊಟಕ್ಕೆ ಬಂದ್ವಿ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕೆ ನಮಗೆ ಬಿಡಲೇ ಇಲ್ಲ, ಅದಕ್ಕೋಸ್ಕರ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ತುಂಬ ಹಶ್ವಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆನೇ ಊಟ ಕೊಡ್ತಾರೆ, ಬಟ್ ತುಂಬ ರಶ್ ಇತ್ತು. ಆ್ಯಂಡ್ ಬೆಳಿಗ್ಗೆಯಿಂದ ಟಿಫನ್ ಏನು ಸಹ ಇಲ್ಲದೆ ಇರೋದ್ರಿಂದ ಬಂದು ಇಲ್ಲಿ ನಾವು ಆಂಧ್ರ ಮೀಲ್ ಸಿಗುತ್ತೆ, ತುಂಬಾ ಚೆನ್ನಾಗಿತ್ತು. ಇಬ್ಬರು ಒಂದೇ ತೊಗೊಂಡ್ವಿ, ಬಿಕಾಸ್ ಅನ್ಲಿಮಿಟೆಡ್ ಅಂದರೂ ಸುಮ್ಮನೆ ಜಾಸ್ತಿ ಆಗಲ್ಲ ತಿನ್ನೋಕ್ಕೆ ಅಂತ ಹೇಳಿ ನಾನು ಬರೀ ಆಚೆಯಿಂದ ಮಾತ್ರ ವಿಡಿಯೋ ತೊಗೊಂಡೆ. ಊಟ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೋದಾಗ ಸೊ ಹೀಗೆ ಕಾಣಿಸುತ್ತೆ. ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ. ಈ ಥರ ಆಚೆ ಬಂದು ಬೇಕಾದರೆ ನೀವು ವಿಡಿಯೋ ಫೋಟೋಸ್ ಏನು ಬೇಕೋ ಅದನ್ನು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಟೆಂಪಲ್ ಅಷ್ಟೇ, ಒಳಗಡೆ ಫುಲ್ಲು ಈ ಗೋಲ್ಡ್ ಇದರಲ್ಲಿ ಮಾಡಿರೋ ಥರ ಟೆಂಪಲ್ ಅಂದರೆ ದೇವ್ರ ಒಳಗಡೆ ಅಷ್ಟು ಏನು ಜಾಸ್ತಿ ಕಾಣಿಸಲ್ಲ, ತುಂಬ ಕತ್ಲೆ ಇರುತ್ತೆ. ಆ್ಯಂಡ್ ಟೆಂಪಲಿಂದ ಇವಾಗ ನಾವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಿಗೆ ಆಟೋದಲ್ಲಿ 50 ರುಪೀಸ್ ಏನೋ ತೊಗೊಂಡ್ರು ಅಷ್ಟೇ. ರೈಲ್ವೆ ಸ್ಟೇಷನಿಂದ ಅಂದರೆ ತ್ರಿವೆಂಡ್ರಮಿಂದ ವರ್ಕಳಾಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ. ನಾವು ಟ್ರೈನಲ್ಲಿ ಹೋದರೆ ಆ್ಯಂಡ್ 30 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು ಟ್ರೈನ್ಗೆ. ನಾವು ಒಂದ್ಸತಿ ಬಸ್ನು ಚೆಕ್ ಮಾಡೋಣ ಅಂತ ಹೋದ್ವಿ, ಬಟ್ ಬಸ್ ಫೆಸಿಲಿಟಿ ಕರೆಕ್ಟಾಗಿಲ್ಲ. ಅಂದರೆ ಡೈರೆಕ್ಟ್ ಬಸ್ ಇಲ್ಲ, 3-4 ಬಸ್ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಟ್ರೈನಲ್ಲಿ ಹೋದ್ವಿ. ಹಿಂಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದರೆ ಇಲ್ಲಿ ವಾಟರ್ ATM ಮಿಷಿನ್ ಥರ ಇದೆ. ಇಲ್ಲಿ ಬಂದುಬಿಟ್ಟು 2 ರುಪೀಸ್ ಇದೆ. 2 ರುಪೀಸ್ ಹಾಕ್ಬಿಟ್ಟು ವಾಟರ್ ಬಾಟಲ್ನ ಫಿಲ್ ಮಾಡ್ಕೊಳ್ಬೋದು. ಜಾಸ್ತಿನೇ ಬರ್ತಾ ಇದೆ. ಇದ್ರಲ್ಲಿ ತಗೊಳ್ಳಿ ಇಲ್ಲಿ. ಇಲ್ಲ ಅಂದರೆ ಇಲ್ಲಿ ಸ್ಕ್ಯಾನರ್ ಇರುತ್ತಲ್ಲ, ಆ ಸ್ಕ್ಯಾನರ್ನ ಏನು ಗೂಗಲ್ ಪೇ ಫೋನ್ಪೇಲಿ 2 ರುಪೀಸ್ ಪೇ ಮಾಡಿ ಆಮೇಲೆ ಇಲ್ಲಿ ಮಾಡ್ಕೊಬೋದು. ಇಲ್ಲಿ ತೋರಿಸ್ತೀನಿ. ಇವಾಗ 2 ರುಪೀಸ್ ಪೇ ಮಾಡಿದ್ದೀನಿ. ಇಲ್ಲಿ ಪೇ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ಇವಾಗ 2 ರುಪೀಸ್ ಅಮೌಂಟ್ ಪೇಯ್ಡ್ ಅಂತ. ಸೊ ಇವಾಗ ಇಲ್ಲಿ ವಾಟರ್ ಬರುತ್ತೆ. ಆ ವಾಟರ್ ಬಾಟ್ಲ್ ಓಪನ್ ಮಾಡಿ ಬಂದು ಇವಾಗ ರೈಲ್ವೆ ಸ್ಟೇಷನಲ್ಲಿ ನಾವು ಟಿಕೆಟ್ನ ತೊಗೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ ಬರಲಿ ಅಂತ ಹೇಳಿ. ಸೊ ನಾವು ಬುಕ್ ಮಾಡ್ಕೊಂಡಿದ್ದೆ ಅಂದರೆ ಎಕ್ಸ್ಪ್ರೆಸ್ ಏನೋ. ಸೊ ಪರ್ ಹೆಡ್ 30 ರುಪೀಸ್ ಅಷ್ಟೇ. ಸೊ ಆರಾಮಾಗಿ ವೆಯ್ಟ್ ಮಾಡ್ಬೋದು, ಬಿಕಾಸ್ ಬಸ್ಸಲ್ಲಿ ಹೋದರೆ ನಿಮ್ಗೆ ಆಲ್ಮೋಸ್ಟ್ 2 ಅವರ್ಸ್ ತೊಗೊಳುತ್ತೆ. ಅಟ್ಲೀಸ್ಟ್ ಟ್ರೈನಲ್ಲಿ ಹೋದರೆ 30 ಮಿನಿಟ್ಸ್ ಅಷ್ಟೇ. ಮತ್ತು ಡೈರೆಕ್ಟ್ ವರ್ಕಲ ಸ್ಟೇಷನ್ಗೆ ಹೋಗುತ್ತೆ, ಆರಾಮಾಗಿ ಓಡಾಡ್ಬೋದು. ಸೊ ಆರಾಮಾಗಿ ಇರ್ಬೋದು. ಹೋಪ್ ನಾನು ಕೊಡ್ತಾರೋ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಪ್ರತಿಯೊಂದನ್ನು ಎಷ್ಟಾಯಿತು ಪರ್ ಹೆಡ್ ಎಷ್ಟು ಕೊಡ್ತಾ ಇದ್ದೀವಿ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಇನ್ನು ಮಿಕ್ಕಿದ ಪಾರ್ಟ್ನ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬಿಕಾಸ್ ಇದೊಂದು 10 ಮಿನಿಟ್ಸ್ ಆಲ್ರೆಡಿ ಲಿಮಿಟ್ ಕ್ರಾಸ್ ಆಯಿತು ಅಂತ ಹೇಳಿ. ಸೊ ನಾವಿವಾಗ ಇಲ್ಲಿಂದ ಫಸ್ಟು ವರ್ಕಳ ಶಿವಗಿರಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ರೂಮ್ಗೆ ಹೇಗೆ ಹೋಗ್ತೀವಿ, ನಮ್ಮ ರೂಮ್ ಎಲ್ಲಿ ಮಾಡಿದ್ದೀವಿ, ನಮ್ಮ ರೂಮ್ ಕಾಸ್ಟ್ ಎಷ್ಟಾಯಿತು ಪ್ರತಿಯೊಂದನ್ನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ನೆಕ್ಸ್ಟ್ ವೀಡಿಯೋ ನೋಡೋದನ್ನ ಮರಿಬೇಡಿ. ಇವಾಗ ರೈಲ್ವೆ